ಉದ್ದೇಶ? ಈ ಕಾರ್ಯಕ್ರಮದ ಉದ್ದೇಶ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇವಾಗ 92ನೇ ಇಸ್ವಿಯಲ್ಲಿ ನಡೆದಂತಹ ಘಟನೆಯನ್ನು ಅಯೋಧ್ಯೆಗೋಸ್ಕರ ಹೋರಾಟದ ಘಟನೆಯನ್ನು ಹಿಡ್ಕೊಂಡು ಈಗ ಬಂಧನ ಮಾಡಲಿಕ್ಕೆ ಹೊರಟಿದೆ ಕರಸೇವಕರನ್ನು. ನೀವು ಈ ರೀತಿ ಕರಸೇವಕರನ್ನು ರಾಜ್ಯದಲ್ಲಿ ಉಪದ್ರ ಕೊಡ್ತಾ ಹೋದರೆ ಇದೊಂದು ನೀವು ಈಗ ಭಯದ ವಾತಾವರಣ ನಿರ್ಮಾಣ ಮಾಡ್ತಿದ್ದೀರಿ. ನಾಡ್ದು ಜನವರಿ 22ರಂದು ಯಾರೂ ಕರ್ನಾಟಕದಿಂದ ಅಯೋಧ್ಯೆಗೆ ಹೋಗಬಾರದು ಎಂಬ ಒಂದು ನಿಟ್ಟಿನಲ್ಲಿ ನೀವು ಈ ನಮ್ಮನೆಯನ್ನದು ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಎಷ್ಟು ನೀವು ನಮ್ಮ ಕರಸೇವಕರಿಗೆ ನೀವು ಉಪದ್ರ ಕೊಡ್ತೀರೋ ಅಷ್ಟೇ ನಾವು ಅವರ ಇನ್ನೂ ಗೌರವ ಕರಸೇವಕರಿಗೆ ಇನ್ನೂ ಗೌರವ ಹೆಚ್ಚುತ್ತಾ ಹೋಗ್ತದೆ ಮತ್ತು ನಾವು ಅವರು ಹೀಗೆ ಸನ್ಮಾನವನ್ನು ಮಾಡ್ತಾ ಇರ್ತೇವೆ. ಅವರು ಎಲ್ಲಿ ತನಕ ನೀವು ನಮ್ಮ ಕರಸೇವಕರನ್ನು ಉಪದ್ರ ಮಾಡ್ತೀರೋ ಅಲ್ಲಿ ನಮ್ಮ ಕರಸೇವಕರು ಯಾವಾಗಲೂ ಹೇಗೆ 92ನೇ ಇಸವಿಯಲ್ಲಿ ಹೇಗಿದ್ದರು ಈಗ ಸಹ ಅದೇ ರೀತಿಯಲ್ಲಿ ಅದೇ ಉತ್ಸಾಹದಲ್ಲಿ ಈಗಲೂ ಇದ್ದಾರೆ, ಇನ್ನೂ ಇರ್ತಾರೆ. ಅವರಿಗೆ ನಾವು ನಮ್ಮ ಬ್ರಿಗೇಡಿಂದ ನಾವು ಅವರಿಗೆ ಇನ್ನೂ ಗೌರವವನ್ನು ಇಂತಹ ಕಾರ್ಯಕ್ರಮವನ್ನು ಹಲವು ಕಡೆ ಮಾಡ್ತಾ ಇರ್ತೇವೆ. ಭರತ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.